ರೌಡಿ ಶೀಟರ್ ಮತ್ತು ಕಾಂಗ್ರೆಸ್ನ ಮುಖಂಡ ಹೈದರ್ ಅಲಿ ಮರ್ಡರ್ ಪ್ರಕರಣ ದಿನಕ್ಕೊಂದು ತಿರುವನ್ನು ಪಡ್ಕೋತಾ ಇದೆ. ದಿನಕ್ಕೊಂದಷ್ಟು ಸ್ಫೋಟಕ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಹೈದರ್ ಅಲಿ ಕೊಲೆಗೆ ಕದ್ದ ಬೈಕನ್ನು ಬಳಸಿದ್ರಂತೆ ಈ ಆರೋಪಿಗಳು. ಕದ್ದ ಬೈಕ್ನಲ್ಲಿ ಫಾಲೋ ಮಾಡಿ ರೌಡಿ ಶೀಟರ್ನ ಕೊಲೆ ಮಾಡಿದ್ದು. ಇಂದಿರಾನಗರದಲ್ಲಿ ಡ್ಯೂಕ್ ಬೈಕನ್ನು ಕದ್ದಿದ್ರು ಆರೋಪಿ ರಿಜ್ವಾನ್ ಅಂತಕ್ಕಂಥವ್ನು. ಡಿಸೆಂಬರ್ನಲ್ಲಿ ಈತ ಅಶೋಕ್ ನಗರ ಪೊಲೀಸರ ಕೈಯಲ್ಲಿ ಸಿಕ್ಕಿಬಿದ್ದಿದ್ದ. ಶಿವಮೊಗ್ಗದಿಂದ ಗಡೀಪಾರಾಗಿದ್ದ ರಿಜ್ವಾನನ್ನು ಪೊಲೀಸರು ಬಂಧಿಸಿದ್ರು. ಪೂರ್ವಾಪರ ವಿಚಾರಿಸದೇನೆ ಜೈಲಿಗೆ ಕಳಿಸಿದ್ರು ಪೊಲೀಸರು. ಆಮೇಲೆ ಜೈಲಿಂದ ಹೊರಗೆ ಬಂದು ಕದ್ದ ಬೈಕನ್ನು ಬಳಸಿ, ಯಾಕೆಂದರೆ ಆ ಬೈಕ್ ನಂಬರಿಂದನೂ ಕೆಲವು ಸರ್ತಿ ಹಿಡಿದು ಬಿಡ್ತಾರೆ. ಹಾಗಾಗಿ ಯಾವುದೋ ಕದ್ದ ಬೈಕನ್ನು ಉಪಯೋಗಿಸೋದು ಗೊತ್ತಾಗಬಾರ್ದು ಅನ್ನೋ ಕಾರಣಕ್ಕೆ ಆ ಬೈಕನ್ನು ಬಳಸಿ ಈಗ ಹೈದರ್ ಅಲಿ ಕೊಲೆ ಆಗಿದೆ ಅಂತಕ್ಕಂಥದ್ದು ಗೊತ್ತಾಗಿರ್ತಕ್ಕಂಥ ವಿಚಾರ. ಈಗಾಗಲೇ ಆರೋಪಿಗಳನ್ನೆಲ್ಲ ಬಂಧಿಸಿದ್ದಾರೆ ಪೊಲೀಸರು. ಬಂಧಿಸಿ ವಿಚಾರಣೆ ನಡೆಸ್ತಾ ಇದ್ದ ಹಾಗೆ ಒಂದೊಂದೇ ವಿಚಾರಗಳು ಬೆಳಕಿಗೆ ಬರ್ತಾ ಇದೆ. ಅದೇನೋ ದುಬೈನಲ್ಲಿ ಕೂತ್ಕೊಂಡು ಸ್ಕೆಚ್ ಹಾಕಿದ್ರು ಅಂತೆಲ್ಲ ಗೊತ್ತಾಗಿದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಉಮೇಶ್ ಅವರಿಂದ ಪಡ್ಕೊಳ್ಳೋಣ. ಉಮೇಶ್, ಇವಾಗ ಹೈದರ್ ಅಲಿ ಮರ್ಡರ್ ಆದಾಗಿಂದ ಇಲ್ಲಿ ತನಕ ಈ ಪ್ರಕರಣದಲ್ಲಿ ಗೊತ್ತಾಗಿರುವಂತಹ ಸತ್ಯಾಂಶಗಳು ಏನೇನು? ಅರವಿಂದ್, ರೌಡಿ ಶೀಟರ್ ಹೈದರ್ ಅಲಿ ಮರ್ಡರ್ ಆದ ನಂತರದಲ್ಲಿ ಪೊಲೀಸರು ತನಿಖೆಗಿಳಿದಿರುವಂಥದ್ದು. ಈ ಸಂದರ್ಭದಲ್ಲಿ ಹಲವು ವಿಚಾರಗಳು ಬೆಳಕಿಗೆ ಬರ್ತಾ ಇದ್ದಾವೆ. ಪ್ರಮುಖವಾಗಿ ಅಶೋಕ್ ನಗರ ಪೊಲೀಸರು ನಿರ್ಲಕ್ಷ್ಯವು ಇದಕ್ಕೆ ಘಟನೆಗೆ ಕಾರಣ ಆಯ್ತಾ ಅನ್ನೋ ಶಂಕೆ ಕೂಡ ವ್ಯಕ್ತವಾಗ್ತಾ ಇರುವಂಥದ್ದು. ಯಾಕೆಂದರೆ ಈ ಪ್ರಕರಣದಲ್ಲಿ ಆರೋಪಿಯಾಗಿರುವಂಥ ರಿಜ್ವಾನ್ ಏನಿದ್ದಾನೆ, ಡಿಸೆಂಬರ್ನಲ್ಲಿ ಇಂದಿರಾನಗರದಲ್ಲಿ ಒಂದು ಡ್ಯೂಕ್ ಬೈಕು ಕಳ್ತನ ಮಾಡಿಕೊಂಡು ಅಶೋಕ್ ನಗರ ಠಾಣಾ ವ್ಯಾಪ್ತಿಯಲ್ಲಿ ಓಡಾಡ್ತಿರ್ತಾನೆ. ಆ ಸಂದರ್ಭದಲ್ಲಿ ಪೊಲೀಸರು ಆತನನ್ನು ಬಂಧನ ಮಾಡಿ 2023 ಒಂದು ಕೇಸ್ ಸಂಬಂಧಪಟ್ಟ ಹಾಗೆ ಆತನನ್ನು ನೇರವಾಗಿ ಜೈಲಿಗೆ ಕಳಿಸಿರ್ತಾರೆ. ಜೈಲಿಗೆ ಹೋದ ನಂತರದಲ್ಲಿ ಆತ ಬಿಡುಗಡೆಯಾಗಿ ವಾಪಸ್ ಬಂದು ಹೈದರ್ ಅಲಿ ಏನಿದ್ದಾನೆ ಆತನನ್ನು ಅದೇ ಕದ್ದ ಬೈಕ್ನಲ್ಲೇ ಚೇಸ್ ಮಾಡಿ, ಅಂದರೆ ಅವನ ಚಲನವಲನಗಳ ಬಗ್ಗೆ ಎಲ್ಲ ಅಬ್ಸರ್ವ್ ಮಾಡಿ ನಂತರದಲ್ಲಿ ಕೊಲೆ ಮಾಡಿರುವಂಥದ್ದು ಈಗ ತನಿಖೆಯಲ್ಲಿ ಗೊತ್ತಾಗಿದೆ. ಮತ್ತೊಂದು ಕಡೆ ಆರೋಪಿಗಳಲ್ಲಿ ಪ್ರಮುಖ ಆರೋಪಿಯಾಗಿರುವಂಥ ನಾಜು ಮತ್ತು ಹೈದರ್ ಅಲಿ ಏನಿದ್ದಾರೆ, ಇವರಿಬ್ಬರು ಹಳೆ ಕಾಲದಲ್ಲಿಂದಲೂ ಕೂಡ ಮುಂಚೆಯಿಂದಲೂ ಕೂಡ ಪರಸ್ಪರ ಒಬ್ರನ್ನ ಕಂಡ್ರೆ ಒಬ್ರಿಗೆ ಆಗ್ತಾ ಇರಲಿಲ್ಲ. ಈ ಆರೋಪಿಗಳು ಬಂಧನ ಆಗಿರೋ ಆರೋಪಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಬೇರೆ ಲಾಂಗು ಡ್ರ್ಯಾಗರ್ಗಳನ್ನ ಹಿಡಿದು ರೀಲ್ಸ್ ಮಾಡುವಂಥದ್ದು, ಕೊಲೆ ಮಾಡ್ತೀವಿ ಅಂತ ಬೆದರಿಕೆ ಹಾಕುವಂಥದ್ದು ಅವರು ಮಾಡಿಕೊಂಡು ಅವರ ಗ್ರೂಪ್ಗಳಲ್ಲಿ ಶೇರ್ ಮಾಡ್ಕೋತಾ ಇದ್ರು. ಈ ವಿಚಾರ ಎಲ್ಲ ಪೊಲೀಸರಿಗೂ ಕೂಡ ಗೊತ್ತಿತ್ತು ಅಂತ ಹೇಳಲಾಗ್ತಾ ಇರುವಂಥದ್ದು. ಇಷ್ಟೆಲ್ಲ ಗೊತ್ತಿದ್ದರೂ ಕೂಡ ಪೊಲೀಸರೇನು ಆಕ್ಷನ್ ತೆಗೆದುಕೊಂಡೇ ನಿರ್ಲಕ್ಷ್ಯ ಮಾಡಿದರು. ಆ ನಿಟ್ಟಿನಲ್ಲೇ ಈಗ ಹೈದರ್ ಅಲಿ ಮರ್ಡರ್ಗೆ ಕಾರಣ ಆಯಿತು ಅನ್ನೋದು ಒಂದು ವಿಚಾರ ಗೊತ್ತಾಗ್ತಾ ಇರುವಂಥದ್ದು. ಮತ್ತೊಂದು ಕಡೆ ಈಗೇನು ಕಾರು ಮತ್ತು ಬೈಕನ್ನೇನು ಬಳಸಿದ್ರು ಕೊಲೆಗೆ, ಅದರಲ್ಲಿ ಬೈಕು ಕದ್ದಿದ್ದಾದರೆ ಕಾರು ಯಾರದ್ದು ಅನ್ನೋದ್ರ ಬಗ್ಗೆ ಕೂಡ ಪೊಲೀಸರಿಗೆ ಇನ್ನೂ ಕೂಡ ಮಾಹಿತಿ ಸಿಕ್ಕಿಲ್ಲ. ಆ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾ ಇರುವಂಥದ್ದು. ಓವರಾಲ್ ಆಗಿ ಈಗೇನು 7 ಜನ ಆರೋಪಿಗಳು ಬಂಧನ ಮಾಡಿದ್ದಾರೆ, ಅವ್ರಿಗೆ ಮತ್ತು ಕೊಲೆಯಾದ ಹೈದರ್ ಅಲಿ ಏನಿದ್ದು ಅವರಿಬ್ಬರಿಗೆ ಹಳೆ ವೈಷಮ್ಯ ಇತ್ತು, ಕೊಲೆ ಮಾಡ್ತೀವಿ ಅಂತ ಸಾರ್ವಜನಿಕವಾಗಿ ಹೇಳ್ಕೊತಾ ಇದ್ರು. ಅವರ ವ್ಯಾಪ್ತಿಯಲ್ಲಿ ಅವರವ್ರ ಸಹಚರರಿಗೆ ಎಲ್ಲರಿಗೂ ಕೂಡ ಈ ವಿಚಾರ ಗೊತ್ತಿತ್ತು. ಆದರೂ ಕೂಡ ಪೊಲೀಸರು ಯಾಕೆ ಅಲರ್ಟ್ ಆಗಲಿಲ್ಲ ಅನ್ನೋ ಪ್ರಶ್ನೆ ಕೂಡ ಈಗ ಇರುವಂಥದ್ದು. ಅದ್ರ ಜೊತೆಗೆ ಈಗ ತನಿಖೆ ಕೂಡ ಮುಂದುವರಿತಾ ಇದೆ. ಇದರಲ್ಲಿ ಬೇರೆ ಯಾರೆಲ್ಲ ಕೈವಾಡ ಇದೆ ಅನ್ನೋದು ಕೂಡ ತನಿಖೆಯಿಂದಷ್ಟೇ ಗೊತ್ತಾಗಬೇಕಾಗಿರುವಂಥದ್ದು. ಅರವಿಂದ್, ರೈಟ್, ಥ್ಯಾಂಕ್ ಯು ಉಮೇಶ್, ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ.